ಹಾಯ್, ಓವನ್ ಇಲ್ಲದ ಮನ್ಯಾಗ ಚಾಕ್ಲೇಟ್ ಕೇಕ್ ಹೆಂಗೆ ಮಾಡೋದು ನಾ ಇವತ್ತು ತೋರಿಸ್ಕೊಡ್ತೀನಿ. ಭಾಳ ಸುಲಭದ ಕೇಕ್ ಅಂದ್ರೆ ಭಾಳ ಟಫ್ ಮಾಡೋಕ್ಕೆ ಬರೋಂಗಿಲ್ಲ ಅಂತ ತಿಳ್ಕೊಂಡಿರೋರಿಗೆ ಇದು ಭಾಳ ಈಸಿ ಮೆಥಡ್ ಐತಿ. ನಾ ಇವತ್ತು ಹೇಳ್ಕೊಡ್ತೀನಿ. ಇದಕ್ಕೆ ನಾ ಯಾವುದೇ ರೀತಿ ಮೈದಾ ಆಗಲಿ ಆಮೇಲೆ ಎಗ್ ಕಲರ್ ಏನೂ ಆ್ಯಡ್ ಮಾಡಿಲ್ಲ. ಭಾಳ ಈಸಿ ಐತಿ, ಬರ್ರಿ ನೋಡೋಣಂತ. ನಾ ಫಸ್ಟ್ ಗೋಧಿ ಹಿಟ್ಟು ತೊಗೊಂಡಿನಿ 1 ಕಪ್. ನೀವು ಬೇಕಿದ್ರೆ 2 ಕಪ್ಪು ತೊಗೋರಿ. ಆಮೇಲೆ 1 ಕಪ್ ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡಿನಿ, 1 ಚಿಟಿಕೆ ಉಪ್ಪು, 1 ಸ್ಪೂನ್ ಬೇಕಿಂಗ್ ಸೋಡಾ, 1 ಕಪ್ಪು ಹಾಲು ಮತ್ತು 1 ಕಪ್ಪು ನಾನು ಅಡುಗೆ ಎಣ್ಣೆನ ಯೂಸ್ ಮಾಡೀನಿ. ಆಮೇಲೆ ಒಂದು ಅರ್ಧ ಸ್ಪೂನು ನಿಂಬೆಹಣ್ಣಿನ ರಸ, ಲೆಮನ್ ಜ್ಯೂಸ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೀಟು ಗಂಟಿಲ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಕಲರ್ ಆ್ಯಡ್ ಮಾಡಿಲ್ಲಲ್ಲ, ಕೋಕೋ ಪೌಡರ್ ಯೂಸ್ ಮಾಡೀನಿ. ಇದು ಕಲರು ಬರ್ತೈತಿ, ಆಮೇಲೆ ಟೇಸ್ಟು ಬರ್ತೈತಿ. 2 ಸ್ಪೂನ್ ಕೋಕೋ ಪೌಡ್ರ್ ಹಾಕಿರಿ. ಈ ಹದ ಇದ್ರೆ ಸಾಕು, ನಿಮ್ಗೆ ಕೇಕ್ ಚೆನ್ನಾಗಿ ಬರ್ತೈತಿ. ಇದಕ್ಕಿಂತ ತೆಳು ಇದ್ರೆ ಸ್ವಲ್ಪ ಹಿಟ್ಟು ಹಾಕೋರಿ, ಇಲ್ಲಾಂದ್ರೆ ಗಟ್ಟಿ ಇತ್ತಂದ್ರೆ ಹಾಲು ಹಾಕೋರಿ. ಬಟ್ ಇದು ಹದ ಇರಬೇಕು. ನೆಕ್ಸ್ಟ್ ಬೇಕಿಂಗ್ ಪೇಪರ್ ಇರಲಿಲ್ಲ, ಅದಕ್ಕೆ ವೈಟ್ ಪೇಪರ್ ತೊಗೊಂಡು ಆಯಿಲ್ ಹಚ್ಚಿ ಒಂದು ಪಾತ್ರೆ ಒಳಗೆ ಹಾಕೀನಿ. ಅದಕ್ಕೆ ಮಾಡಿಟ್ಟದ ಬ್ಯಾಟರ್ ಹಾಕ್ಕೊಂಡು ಪ್ರೀ ಹೀಟೆಡ್ ತವಾ ಮೇಲೆ ಒಂದು ಪ್ಲೇಟ್ ಇಟ್ಟು ಈ ಪಾತ್ರೆನ ಇಟ್ಬಿಟ್ಟು ಅದ್ರ ಮೇಲೆ ದೊಡ್ಡ ಪಾತ್ರೆನ ಕವರ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ 30 ಮಿನಿಟ್ಸ್ ಇದನ್ನು ನಾವು ಇಡಬೇಕಾಗ್ತೈತಿ. ಅದಾದಮೇಲೆ ನೀವು ಚೆಕ್ ಮಾಡ್ಕೋಬೋದು, ಇದು ಇಲ್ವಾ ಮಧ್ಯಾಹ್ನ ಚೆಕ್ ಮಾಡ್ಕೋಬೋದು. ಒಂದು ಸ್ಪೂನ್ ಅಥವಾ ಕಡ್ಡಿಯಿಂದ ಹಾಕಿ ನೋಡಿದಾಗ ಕೇಕು ಸ್ಪೂನಿಗೆ ಅಂಟಿರಬಾರ್ದು, ಆವಾಗ ಒಳಗಡೆ ನೀಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿರಿ ಹೆಂಗಾಗೈತೆ ಕೇಕ್, ಈಗ ನೋಡತ್ತಿರಲ್ಲ ಕೇಕು ಎಷ್ಟು ನೀಟಾಗಿ ಬಂದೈತೆ ನೋಡಿರಿ. ಯಾವುದೂ ರೀತಿ ಕೆಟ್ಟಿಲ್ಲ, ಸೀದೋಗಿಲ್ಲ. ನೆಕ್ಸ್ಟ್ ಚಾಕ್ಲೇಟ್ ಸಿರಪ್ ಮಾಡ್ಕೊಂಡಿನಿ. ಬೆಲ್ಲ ಮತ್ತು ಕೋಕೋ ಪೌಡ್ರ್ ಹಾಕಿ ಚಾಕ್ಲೇಟ್ ಸಿರಪ್ನ ರೆಡಿ ಮಾಡಿ ಇಟ್ಕೊಂಡಿನಿ. ನೀವು ಸಕ್ಕರೆನೂ ಯೂಸ್ ಮಾಡ್ಕೋಬೋದು. ಆಮೇಲೆ ಸ್ಪೂನಿಂದ ಈ ಥರ ಮಾಡಿ ಚಾಕ್ಲೇಟ್ ಸಿರಪ್ನ ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ. ನೋಡಿರಿ ಈ ಥರ ಮಾಡ್ಕೊರಿ ನೀಟಾಗಿ. ಭಾಳ ಟೇಸ್ಟ್ ಸಾಫ್ಟಾಗಿ ಕೇಕ್ ರೆಡಿಯಾಗಿರ್ತೈತಿ. ಎಷ್ಟು ಫಟ್ ಅಂತ ರೆಡಿ ಆಯ್ತು ನೋಡಿರಿ. ನೀವು ಟ್ರೈ ಮಾಡಿರಿ. ಆಮೇಲೆ ಇದಕ್ಕೆ ಡೆಕೋರೇಷನ್ಗೆ ನಾನು ಸ್ವಲ್ಪ ನಟ್ಸ್ ಯೂಸ್ ಮಾಡೀನಿ, ಬಾದಾಮ್ ಮತ್ತು ಪಿಸ್ತಾ ತೊಗೊಂಡಿನಿ. ನೀವು ಯಾವ ರೀತಿ ಬೇಕಾದರೂ ಡಿಸೈನ್ ಮಾಡ್ಕೊರಿ, ಯಾವ್ದು ಬೇಕಾದರೂ ನಟ್ಸ್ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಟ್ರೈ ಮಾಡಿರಿ. ಭಾಳ ಈಸಿ ವೇ ಅದ. ಓವನ್ ಇರಲೇಬೇಕಂತೇನಿಲ್ಲ. ಮತ್ತು ನಾ ಬೇಕಿಂಗ್ ಪೌಡರ್ ಯೂಸ್ ಮಾಡಿಲ್ಲ, ಮೈದಾನ ಯೂಸ್ ಮಾಡಿಲ್ಲ, ಎಗ್ಗು ಯೂಸ್ ಮಾಡಿಲ್ಲ. ಬೇಕಿಂಗ್ ಸೋಡಾ ಇದ್ರೂ ಸಾಕು, ಕೇಕ್ ಮಾಡ್ಕೋಬೋದು. ಇಷ್ಟು ಸಾಫ್ಟಾಗಿ ಮನ್ಯಾಗ ಮಾಡಿಕೊಡ್ಬೋದು ಮಕ್ಕಳಿಗೆ. ಹೊರಗಡೆ ತಿನ್ನಿಸೋಕ್ಕಿಂತ ಮನೆಯಲ್ಲೇ ರೆಡಿ ಮಾಡಿಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.